ಪ್ರಿಯ ಶಿಷ್ಯರೇ, ಹೀಗೆ ಪರಶುರಾಮ ತನ್ನ ತಂದೆ ಜಮದಗ್ನಿಯನ್ನು ಕೊಂದ ಕಾರ್ತವೀರ್ಯಾರ್ಜುನನನ್ನು ವಧಿಸಿ ತನ್ನ ಸೇಡನ್ನು ತೀರಿಸಿಕೊಂಡ. ಆನಂತರ ತಾನು ಮಾಡಿದ ಪ್ರತಿಜ್ಞೆಯಂತೆ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ನಿರ್ಮೂಲನೆ ಮಾಡಲು ಹೊರಟ. ಅವನ ಈ ದಿಗ್ವಿಜಯ ಕ್ಷತ್ರಿಯ ಕುಲಕ್ಕೆ ಅತ್ಯಂತ ಭಯಂಕರವಾಗಿ ಪರಿಣಮಿಸಿತು. ಗುರುದೇವ, ಪರಶುರಾಮನ ಈ ಮಹಾ ಸಾಹಸದಿಂದ ಭೂಮಂಡಲದಲ್ಲಿ ಕ್ಷತ್ರಿಯ ಕುಲವೇ ಇಲ್ಲವಾಯಿತೆ? ಇಲ್ಲ, ಕ್ಷತ್ರಿಯ ಕುಲ ಸಂಪೂರ್ಣವಾಗಿ ನಾಶವಾಗಲಿಲ್ಲ. ಏಕೆ ಗುರುದೇವ? ಪರಶುರಾಮ ಒಂದು ನಿಯಮವನ್ನು ಮಾಡಿಕೊಂಡಿದ್ದ. ವಿವಾಹ ಕಂಕಣ ಕಟ್ಟಿದ್ದ ಕ್ಷತ್ರಿಯರನ್ನು ಸಂಹರಿಸದೆ ಸುಮ್ಮನೆ ಮುಂದೆ ಹೋಗುತ್ತಿದ್ದ. ಹೌದು, ಯಾವುದಾದರೂ ರಾಜ್ಯವನ್ನು ಪ್ರವೇಶಿಸಿದಾಗ ಅಲ್ಲಿಯ ರಾಜ ಅಥವಾ ರಾಜಕುಮಾರನ ವಿವಾಹದ ಮಂಗಳ ಕಾರ್ಯ ನಡೆಯುತ್ತಿದ್ದರೆ ಅಥವಾ ರಾಜನಾದವನು ಶುಭ ಸಮಾರಂಭದಲ್ಲಿ ಸ್ತ್ರೀಯೊಂದಿಗಿದ್ದರೆ ಅಂತಹ ರಾಜನೊಂದಿಗೆ ಯುದ್ಧ ಮಾಡದೆ ಸುಮ್ಮನೆ ಹೋಗುತ್ತಿದ್ದ. ಈ ಕಾರಣದಿಂದ ಪರಶುರಾಮನ ಮಹಾಕ್ರೋಧಕ್ಕೆ ಬಲಿಯಾಗದೆ ಹಲವು ಕ್ಷತ್ರಿಯರು ಉಳಿದುಕೊಂಡರು. ಗುರುದೇವ, ಹಾಗಾದರೆ ಪರಶುರಾಮನ ಈ ದಿಗ್ವಿಜಯ ಯಾವಾಗ ಕೊನೆಯಾಯಿತು? ಪ್ರಿಯ ಶಿಷ್ಯರೇ, ಪರಶುರಾಮ ಕ್ಷತ್ರಿಯರ ಮೇಲಿನ ತನ್ನ ಆಕ್ರಮಣವನ್ನು ಮುಗಿಸಿ ತಾನು ಗೆದ್ದ ಭೂಮಿಯನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿದ. ಆನಂತರ ಶ್ರೀರಾಮನನ್ನು ಸಂಧಿಸಿದ. ಶ್ರೀರಾಮ ಪರಶುರಾಮರು ಸಂಧಿಸಿದ್ದು ಅಪೂರ್ವ ಸನ್ನಿವೇಶವಲ್ಲವೇ ಗುರುಗಳೇ? ಹೌದು, ಶ್ರೀಹರಿಯ ಮತ್ತೊಂದು ಅವತಾರವೇ ಶ್ರೀರಾಮ. ಒಂದೇ ಅಂಶದ 2 ಅವತಾರಗಳು ಪರಸ್ಪರ ಮುಖಾಮುಖಿಯಾದ ಸನ್ನಿವೇಶ ಅಪೂರ್ವವೇ. ಅದು ಒಂದನ್ನೊಂದು ಎದುರಿಸಿ ನಿಲ್ಲುವುದು ಹರಿಯ ಲೀಲಾ ವಿಲಾಸವೇ. ಅದು ತ್ರೇತಾಯುಗದಲ್ಲಿ ನಡೆಯಿತು. ಗುರುಗಳೇ, ಶ್ರೀರಾಮ ಮಿಥಿಲೆಯಲ್ಲಿ ಶಿವಧನಸ್ಸನ್ನು ಭಂಗಿಸಿ ಸೀತೆಯನ್ನು ವರಿಸಿದ. ನಂತರ ಸೀತೆಯೊಂದಿಗೆ ಅಯೋಧ್ಯೆಗೆ ಹಿಂತಿರುಗುವಾಗ ಪರಶುರಾಮ ಶ್ರೀರಾಮನಿಗೆ ಎದುರಾದನಲ್ಲವೇ? ಹೌದು, ನವವಿವಾಹಿತರಾದ ತನ್ನ ಪುತ್ರರು, ಸೊಸೆಯರು ಮತ್ತು ಪರಿವಾರದೊಂದಿಗೆ ದಶರಥ ಮಹಾರಾಜ ಅಯೋಧ್ಯೆಗೆ ಹಿಂದಿರುಗುತ್ತಿರುವಾಗ ಅವನ ಆ ಸಂತೋಷಕ್ಕೆ ಅಡ್ಡಿ ಮಾಡುವಂತೆ ಹಲವು ಅಪಶಕುನಗಳು ಕಾಣಿಸಿಕೊಂಡವು. ಅವನು ಆತಂಕದಿಂದ ಕುಲಗುರುಗಳಾದ ವಸಿಷ್ಠರನ್ನು ಆ ಬಗ್ಗೆ ಕೇಳಿದ. ಆಗ ಅವರು ಪರಶುರಾಮ ಆಗಮಿಸುತ್ತಿರುವುದರ ಬಗ್ಗೆ ಹೇಳಿದರು. ಆನಂತರ 2 ಅವತಾರಗಳ ನಡುವೆ, ಅಂದರೆ ಶ್ರೀರಾಮ ಪರಶುರಾಮರ ನಡುವೆ ಸ್ವಾರಸ್ಯಪೂರ್ಣವಾದ ಭೇಟಿ ನಡೆಯಿತು. ಮಹಾವೀರ ಭಾರತರಾಮ, ನಾನೀಗ ನನ್ನ ಪುತ್ರರ ವಿವಾಹವನ್ನು ನೆರವೇರಿಸಿ ಅಯೋಧ್ಯೆಗೆ ಮರಳುತ್ತಿದ್ದೇನೆ. ನನಗೆ ಗೊತ್ತಿದೆ. ಬ್ರಹ್ಮರ್ಷಿ ವಸಿಷ್ಠರೇ, ನಿಮಗೆ ನನ್ನ ಪ್ರಣಾಮಗಳು.
ನಾನೀಗ ನನ್ನ ಹೆಸರಿನಲ್ಲಿ 2 ಅಕ್ಷರಗಳನ್ನು ತನ್ನದಾಗಿಸಿಕೊಂಡಿರುವ ರಾಮನೊಡನೆ ಮಾತನಾಡಲು ಬಂದಿದ್ದೇನೆ. ಭಾರ್ಗವರಾಮ, ರಾಮನಿನ್ನೂ ಚಿಕ್ಕವನು. ಇದೀಗ ತಾನೇ ಅವನಿಗೆ ವಿವಾಹವಾಗಿದೆ. ಸಾಕು ಮಾಡು ನಿನ್ನ ಮಾತು. ನನಗೆಲ್ಲ ಗೊತ್ತಿದೆ ಎಂದು ಹೇಳಿದೆನಲ್ಲ. ನಾನು ರಾಮನೊಡನೆ ಮಾತನಾಡಲು ಬಂದಿದ್ದೇನೆ. ರಾಮ, ದಾಶರಥೆ, ವೀರ, ನಿನ್ನ ಪರಮಾದ್ಭುತದ ಪರಾಕ್ರಮಗಳನ್ನು ಎಲ್ಲೆಲ್ಲಿಯೂ ಕೇಳಿ ಬರುತ್ತಿದೆ. ನಾಟಕಾವಧಿಯು ಮೊದಲ್ಗೊಂಡು ಇತ್ತೀಚೆಗೆ ಮಾಡಿದ ಶಿವಧನುರ್ಭಂಗದವರೆಗೂ ನಿನ್ನ ಸಕಲ ಕಾರ್ಯಗಳನ್ನು ನಾನು ಕೇಳಿದ್ದೇನೆ. ಮುನೀಂದ್ರ ಭಾರ್ಗವರಾಮ, ತಾವು ಮಹಾತಪಸ್ವಿಗಳು, ಮಹಾಪರಾಕ್ರಮಶಾಲಿಗಳು ಎಂದು ನಾನು ಸಹ ಕೇಳಿದ್ದೇನೆ. ನನ್ನ ಪ್ರಶಂಸೆಯನ್ನು ಕೇಳಲು ನಾನು ಬಂದಿಲ್ಲ. ನಾನು ಹೇಳುವುದಷ್ಟನ್ನೇ ನೀನು ಕೇಳು. ರಾಮ, ಅದ್ಭುತವಾದ, ಇತರರಿಗೆ ಊಹಿಸಲು ಅಶಕ್ಯವಾದ ಶಿವಧನುಸ್ಸನ್ನು ನೀನು ಮುರಿದಿರುವೆ. ಅದನ್ನು ಕೇಳಿ ಮತ್ತೊಂದು ಶುಭಕರವಾದ ಮಹಾಧನುಸ್ಸನ್ನು ತೆಗೆದುಕೊಂಡು ನಿನ್ನ ಬಳಿಗೆ ಬಂದಿರುವೆನು. ಇದೇ ಆ ಘೋರ ರೂಪವಾಗಿರುವ ಮಹಾಧನಸ್ಸು. ಮಹಾಮಹಿಮನಾದ ಜಮದಗ್ನಿಯಿಂದ ಪ್ರಾಪ್ತವಾದದ್ದು. ಈ ಮಹಾಧನುಸ್ಸಿನ ಮೌರ್ವಿಯನ್ನು ಬಿಗಿದು ಈ ಮಹಾಧನುಸ್ಸಿನಲ್ಲಿ ಬಾಣವನ್ನು ಸಂಯೋಜಿಸು. ಈ ಮೂಲಕ ನಿನ್ನಲ್ಲಿರಬಹುದಾದ ಅದ್ಭುತ ಪರಾಕ್ರಮವನ್ನು ತೋರಿಸು. ಈ ಮಹಾಧನುಸ್ಸನ್ನು ಹಿಡಿದು ಬಾಣವನ್ನು ಹೂಡಿ ನಿನ್ನ ಅದ್ಭುತ ಬಲವನ್ನು ತೋರಿದ್ದೇ ಆದರೆ ಆನಂತರ ನಾನು ನಿನಗೆ ವೀರರು ಪ್ರಶಂಸಿಸುವ ಒಂದು ಯುದ್ಧವನ್ನು ಕೊಡುತ್ತೇನೆ. ಬೇಡಿ ಬೇಡಿ. ಮಹಾಮಹಿಮರಾದ ತಾವು ಭಾರ್ಗವ ವಂಶದಲ್ಲಿ ಹುಟ್ಟಿ ಇನ್ನೆಂದೂ ಶಸ್ತ್ರಧಾರಣೆಯನ್ನು ಮಾಡುವುದಲ್ಲವೆಂದು ಇಂದ್ರನ ಮುಂದೆ ಪ್ರತಿಜ್ಞೆಯನ್ನು ಮಾಡಿ ನಿಮ್ಮ ಶಸ್ತ್ರಾಸ್ತ್ರವೆಲ್ಲವನ್ನು ಅಲ್ಲಿಯೇ ಬಿಟ್ಟು ಬಂದಿರುವಿರಿ. ಧರ್ಮಪರರಾದ ತಾವು ಕ್ಷತ್ರಿಯ ವಂಶವನ್ನೇ ನಾಶ ಮಾಡಿ ಅವರಿಂದ ವಶಪಡಿಸಿಕೊಂಡ ಭೂಮಂಡಲವನ್ನೇ ಅಗಸ್ತ್ಯರಿಗೆ ನೀವು ದಾನವಾಗಿ ಕೊಟ್ಟಿರುವಿರಿ. ಅವರಿಂದ ಸಂಪಾದಿಸಿದ್ದ ಭೂಮಂಡಲವನ್ನು ಕಶ್ಯಪರಿಗೆ ದಾನ ಮಾಡಿ ನೀವು ಅಲ್ಲಿದ್ದ ಬಹುದೂರ ಪ್ರಯಾಣವನ್ನು ಬೆಳೆಸಿ ಮಹೇಂದ್ರ ಪರ್ವತದಲ್ಲಿ ನೆಲೆಸಿರುವಿರಿ. ಶಾಂತ ಮನಸ್ಕರಾದ ತಾವು, ತಪಸ್ಮರಣೆಯಲ್ಲಿಯೇ ಇರುವಂತಹ ತಾವು ಇಂದ್ರನ ಮುಂದೆ ಮಾಡಿದ ಪ್ರತಿಜ್ಞೆಯನ್ನು ಮರೆತು ಶಸ್ತ್ರಾಸ್ತ್ರ ಧಾರಣೆ ಮಾಡಿ ಈ ದಿನ ನಮ್ಮನ್ನು ನಾಶಪಡಿಸಲು ಹೊಸಕ ಬರ್ತಿದ್ದೀರಲ್ಲ. ಬೇಡಿ, ಈಗ ನೀವು ರಾಮನನ್ನು ದ್ವಂದ್ವ ಯುದ್ಧಕ್ಕೆ ಕರೆದು ಅವನೇನಾದರೂ ನಿಮ್ಮಿಂದ ಹತನಾದನೆಂದರೆ ನಾವು ಯಾರೂ ಬದುಕುಳಿಯುವುದಿಲ್ಲ. ಬೇಡಿ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ. ದಶರಥ, ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.